ನೋಡಿ ಸೂರ್ಯ ಮಾಮ. ಇವರು ಬಂದಿರೋದ್ರಿಂದ ಚಳಿ ಸ್ವಲ್ಪ ಕಡಿಮೆ ಆಗಿದೆ. ಇವಳನ್ನು ನೋಡಿ ಗೈಸ್. ಈ ಕಡೆ ಸೀಟ್ ಮೇಲೊಮ್ಮೆ, ಅಪ್ಪನ ಸೀಟ್ ಮೇಲೊಮ್ಮೆ, ಆಚೆಯಿಂದ ಈಚೆ ಓಡಾಡ್ತಿದ್ದಾಳೆ. ಈಗ ಮತ್ತೆ ಹೋದ್ಲು ನೋಡಿ, ಆಚೆ ಸೀಟಿಗೆ ಹೋದ್ಲು. ಹಾಂ ಆಗ ಕೂತದ್ದು ಗೈಸ್. ಈಗ ಅಲ್ಲಿ ಅಮ್ಮ ಮುಂದೆ ಹೋಗಿದ್ದಾರೆ. ಆ ಚಾರ್ಜೆಂದು ಕೆಳಗಡೆ ಕೂರ್ಲಿಕ್ಕೆ ಎಷ್ಟು ಎಷ್ಟು ತಳ್ಳಿದ್ರು ಬರೋಳು. ಈಗ ಹೋಗಿ ಕೂತಿದ್ದಾಳೆ. ಅವಳನ್ನು ಕೆಳಗಡೆ ಕೂರಿಸುದು ಭಾರಿ ಕಷ್ಟದ ಕೆಲಸ. ಇವರು ಬೆತ್ತ ಹಿಡ್ಕೊಂಡು ಆ ಬೆತ್ತ ಸಹ ನಟ್ಟ ಮುರಿದೋಯ್ತು. ಗಾಡಿ ನಿಲ್ಸಿದಲ್ಲಿ ಅಮ್ಮನ್ಗಿದೆ ಕೆಲಸ, ಹೋಗಿ ಬೆತ್ತ ಹುಡುಗುದು. ಆ ಬೆತ್ತ ರಡ್ಡು ಪೀಸ್ ಆಗಿದೆ ಮಾರೆ ದಾರಕ್ಕ. ಇವಳಿಗೆ ನೋಡಿ ಟೊಪ್ಪಿ ಹಾಕಿಸಿ ಕೂರಿಸಿದ್ದು, ಗಾಳಿ ಹೋಗ್ಬಾರ್ದು ಅಂತ. ಅವಳಿಗೆ ಗೊತ್ತೇ ಇಲ್ಲ ಎಂತ ಹಾಕಿಟ್ಟಿದ್ದಾರೆ ಅಂತ. ಸೀದಾ ಆಚೆ ನೋಡ್ತಾ ಇದ್ದಾಳೆ. ಇವರೇ ಅದರದ್ದು ಕ್ರಿಯೇಟರ್. ವಿಚಿತ್ರ ಅವತಾರದ್ದೆಲ್ಲ. ಆಮೇಲೆ ಈಗ ಇಲ್ಲಿ ಒಳ್ಳೆ ಬಿಸಿಲುಂಟು, ಭಯಂಕರ ಸೆಕೆ ಶುರು ಆಗಿದೆ ಇಲ್ಲಿ ಈಗ. ಆಮೇಲೆ ಯಾವಾಗ ತಣ್ಣಗೆ ಆಗ್ತದೆ ಗೊತ್ತಿಲ್ಲ, ನೋಡ್ಬೇಕು. ಫೈನಲಿ ನಾವು ರೀಚ್ ಆಗಿದ್ದೇವೆ. ಹೊರನಾಡು ಒಂದು ಹೋಮ್ ಸ್ಟೇ ಅಲ್ಲಿ ಇದ್ದೇವೆ ಈಗ. ಫ್ರೆಶಪ್ ಆಗಿ ಇವತ್ತು ಸಂಜೆ ಹೋದ್ರೆ ದೇವಸ್ಥಾನಕ್ಕೆ, ಇಲ್ಲಾಂದ್ರೆ ನಾಳೆನೇ ಇನ್ನು ಸೀದಾ. ಅವಳಿಲ್ಲಿ ಬಂದ ಕೂಡಲೇ ಕುಡಿಯೇರ್ತಾ ಇದ್ದಾಳೆ ಒಟ್ಟಾರೆ, ಆಚೆಯಿಂದ ಈಚೆಯಿಂದ ಆಚೆ. ಅವಳಿಗೆ ಒಳ್ಳೆ ಬಾಯಾರಿಕೆ ಸರಿ ನೀರು ಕುಡ್ಲಿಲ್ಲ, ಕಂಠಪಟ್ಟ ನೀರು ಕುಡಿದಾಳೆ. ಗಾಯ್ಸ್ ಈಗ ಸಂಜೆ ಸಮಯ 7 ಗಂಟೆ ಆಗಿದೆ. ಇವಳ ನೋಡಿ ಇಲ್ಲಿ ಕಟ್ಟಾಕಿದ್ದೇವೆ. ಕುಯ್ಯ ಅಂತ ಸೌಂಡ್ ಮಾಡ್ತಾ ಕೂತಿದ್ದಾಳೆ. ಈಗ ನಾವೆಲ್ಲ ರೆಡಿಯಾಗಿ ಕಳಸ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಕಳಸ ದೇವಸ್ಥಾನ ಇಲ್ಲಿಂದ ಒಂದು 1/4 ಗಂಟೆ ಸಾಧ್ಯ ಉಂಟಷ್ಟೇ. ಸೊ ಅಲ್ಲಿ ಹೋದರೆ ಬೇಗ ಬರ್ಬೋದು ಅಂತ ಈಗ ಹೋಗಿ ಬರುವಂಥ ಪ್ಲ್ಯಾನ್ ಮಾಡಿದ್ದೇವೆ. ಹೊರನಾಡು ಶೃಂಗೇರಿಗೆ ಇನ್ನು ನಾಳೆ ಹೋಗುವಂಥ ಪ್ಲ್ಯಾನ್ ಉಂಟು. ಬಂದು ಜಾಸ್ತಿ ಮಲಗಿದ್ದೇ ಇತ್ತು, ಸರಿ ಕಾರದ್ದು ನಿದ್ದೆ ಆಗಲಿಲ್ಲಲ್ಲ. ಹಾಗಾಗಿ ಜಾಸ್ತಿ ಹೊತ್ತು ಮಲಗಿ ಸ್ವಲ್ಪ ಫಸ್ಟು ಒಂದು ಗಂಟೆಗೆ ಬಂದದ್ದು, ಮತ್ತು 2 ಗಂಟೆಗೆ ಮಲಗಿದವರು 3 ಗಂಟೆಗೆ ಎದ್ದು 3:30ಗೆ ಎದ್ದು ಊಟ ಮಾಡಿ ಮತ್ತೆ 4:15ರಿಂದ 6 ಗಂಟೆ ತನಕ ಮಲಗಿದ್ದು. ಸೊ ಒಳ್ಳೆ ನಿದ್ದೆ ಆಗಿದೆ. ಈಗ ಫ್ರೆಶಪ್ ಆಗಿ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಹೋಗುವ ಬನ್ನಿ. ಇಲ್ಲಿ ಇರುವ 3 ಫ್ರೆಂಡ್ಸ್ ನೋಡಿ. ನಾವು ಪ್ರತಿ ಸತಿ ಬಂದಾಗಲೂ ಇವರು 3 ಇರ್ತಾರೆ.